ಪ್ರಾಣೇಶ್ವರ ಪ್ರಾಣೇಶ್ವರಿ ಭಕ್ತಿ ಶಕ್ತಿ ಯುಕ್ತಿಯಿಂದ ಭಗವಂತನನ್ನು ಗೆದ್ದಿರುವೆ. ಹೌದು ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಶಕ್ತಿಯಿಂದ ದೇವತರನ್ನು ವಶ ಮಾಡಿಕೊಂಡೆ. ಹೌದು ಕಾಂಚೆ. ಯುಕ್ತಿಯಿಂದ ಈ ಲಂಕಾ ನಗರಕ್ಕೆ ಸಾರ್ವಭೌಮನಾಗಿರುವೆ. ಸೀತೆ ಮಾತೆಯನ್ನು ಮಾತೆಂದು ಭಾವಿಸು. ಶ್ರೀರಾಮಚಂದ್ರನನ್ನು ಗೌರವದಿಂದ ಪೂಜಿಸು. ಸೀತೆ ಮಾತೆಯ ಮೇಲೆ ಆಸೆಯನ್ನು ಬಿಟ್ಟು ಬಿಡಕಾಂತ ಭಗವಂತ. ಎಲೆ ಮಚ್ಚಗಂಧಲೆ ಸ್ವಚ್ಛನಾದ ರಾಮೇಶ್ವರನ ನಾಮವನ್ನು ಇನ್ನೊಂದು ಸಾರಿ ಎನ್ನ ಮುಂದೆ ಹೆಚ್ಚುವರೆ. ರಾಮಚಂದ್ರನ ಎನ್ನ ದಕ್ಕನೆಗೆ ನಿಲ್ಲಬದೇನೆ ಉಲ್ಲೋಚನೆ. ಈ ಭ್ರಷ್ಟನಾದ ಮಂಡೋದರಿಗೆ ನಾನು ಹೋಗುವ ಬಣ್ಣದ ಭಕ್ತನಿಗೆ ದಕ್ಷಿಣ ಎತ್ತಮದಿಂದ ಬೇಡಿದರು. ಇವಳ ನೀತಿ ಮಾತಿನ ಉಪದೇಶವನ್ನು ಹೇಳುವುದೇ ಬಿಡಲಿಲ್ಲ. ಹೌದು ದೇವ. ಎಲ್ಲ ಸಾರಥೆ ಇವಳನ್ನು ಜಾಗೃತಿಯಿಂದ ಎನ್ನ ಅಂದದ ಅರಮನೆಯಲ್ಲಿ ಬಿಟ್ಟು ಬರದಂತ ನಾವು ಎಲ್ಲ ಸಾರಥೆ ತಂದ ಕಾರಣಕ್ಕೆ ಬರಬಾರದಕ್ಕೆ ಜಾಗೃತಿಯಿಂದ ತಂದ ಸಾರಥೆ ಸೀತೆಯ ಇದೇ ನಾಟಕದಲ್ಲಿ ಕಾಂತ ಆ ಮೃಗವು ಎಷ್ಟು ಸುಂದರವಾಗಿರುವುದು ಪ್ರಿಯ. ಅದನ್ನು ಹಿಡಿದುಕೊಂಡು ಬಾ ಕಾಂತ. ಹೇಳಿದನೆ ಕೇಳು. ಅದನ್ನು ಹಿಡಿದುಕೊಂಡು ಬಂದರೆ ನಿತ್ಯವೂ ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು. ಜಾಗೃತಿಯಿಂದ ಆ ಮೃಗವನ್ನು ನನಗೆ ತಂದುಕೊಡು ಕಾಂತ ಭಗವಂತ. ಕಾಂತ ನಮ್ಮ ಕುಟೀರ ಹತ್ತರಕ್ಕೆ ಬಂದ ನಟ ನಡೆಸಿಬಿಡ ನಗದ ಹಾರಾಡುವ ಮೃಗವನ್ನು ಪಡೆದುಕೊಂಡು ಬಾ ಎಂದು ಸಡಗರದಿಂದ ಹೇಳಿದೆಯ. ಹೌದು ಪ್ರಿಯ. ಮೋಹನಾಂಗ ಇದು ಬ್ರಹ್ಮದಿಂದ ಸೃಷ್ಟಿಸಿದ ಮೃಗವಾಗಿ ಎಲ್ಲ ಕಣ್ಣಿಗೆ ಗೋಚರವಲ್ಲದ ಅಂದಾಯಿನೇ ಕಾಂತ ಇಂದ್ರಜಾಲದಿಂದ ರಾಕ್ಷಸರು ಛೇದಿಸಿ ಮರ ಮೃಗರು ಬಂಧರಿಸಿ ನಮ್ಮಲ್ಲಿಗೆ ಬಂದು ಮಾಯಾಜಾಲವನ್ನು ಮಾಡುವಾಗ ಮೋಹನಾಂಗ ಈ ಮೃಗದ ಬಡವೆ ನೆನೆಗೆ ತಚ್ಚಬೇಕು. ಇಲ್ಲಿ ದೈತ್ಯರ ವಾಯುವು ಸಮುದ್ರದ ಕರೆಯನ್ನು ಆವರಿಸಿಕೊಂಡಿರುವುದು. ಈ ಸಂಗತಿ ತೆಗೆದುಕೊಂಡು ಏನು ಮಾಡಿವಿ ಖಾದ್ಯ ತಿರುಗುವಂತೆ ಬಿಟ್ಟು ಬಿಡಿ ಮೃಗದ ಚಿಕ್ಕೆ. ಓಕೆ ಹೇಳಿಬಿನಿ ಕೇಳು.
ಜಾಗೃತಿಯಿಂದ ಆ ಮೃಗವನ್ನು ನಿನಗೆ ತಂದು ಕೊಡು ಕಾಂತ ಗುಣವಂತ. ಅಯ್ಯೇ ಕಂದರೆ ಕಾಂತ ಈ ಕೊಂಬಿನಿಗಳಿಗೆ ಸಂಭ್ರಮದಿಂದ ಬರಬಟ್ಟ ಹಂಬೀಕರ ಮಾಯಾ ಜಾಲಕ್ಕೆ ಬರಗಟ್ಟು ಎಲ್ಲ ಮನಸ ಕಷ್ಟಪಡಿಸಿ ಬೆಳೆಸುವುದಕ್ಕೆ ಪ್ರಾಣೇಶ್ವರ ಈ ಕಾರಣದಲ್ಲಿರುವ ಹಣ್ಣು ಹಂಪಲಾದಿಗಳನ್ನು ಸವಿದು ನನಗೆ ಮೂರ್ಖತ್ವವನ್ನು ತರುವುದೇ. ಸುಂದರ ನಾನು ಹೇಳುವ ವಚನಗಳೆಲ್ಲ ನಿನ್ನ ಮನಕ್ಕೆ ಛಲದೊಳಗಿದಂತೆ ಮಾಡಿದೀಯ. ರಮಣಿ ಸಂಮೋಹನ ವರ್ಣೆ ಕಾಂತ ಮತ್ತೆ ಹೇಳುವನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ರಾತ್ರಿ ಶಾಲಾಲಿಸೋ ಪ್ರಿಯ ಓ ಎನ್ನ ಪ್ರಿಯ ರಾತ್ರಿ ಶಾಲಾಲಿಸೋ ಪ್ರಿಯ ರಾವಣಿ ಪುರಾಣಾಂಗನ ರಾವಣಿ ಅಂತೆ ರಾಮರಾವಿ ರಾಮೇಶನನ್ನು ಮನದೋಳು ಧ್ಯಾನಿಸುತ್ತಾ ಹೇಗಾದರೂ ಮಾಡಿ ಆ ಮೃಗವನ್ನು ನಿನಗೆ ತಂದು ಕೊಡೋ ಕಾಂತ ಗುಣವಂತ. ಅಯ್ಯೇ ಸೀತಾ, ಕಾಂತ ಈ ಘೋರಾರಣ್ಯದಲ್ಲಿ ದುರ್ಮಾರ್ಗರಾದ ರಾಕ್ಷಸರ ಮಾಯವನ್ನು ಬರಿಬರಿವಿದಂತ ಹೇಳಿದ ಕಾಲಕ್ಕೂ ನಿನ್ನ ಚಂಡಿತರವನ್ನು ಬಿಡಲಿಲ್ಲ. ಹಾಗಾಗಿ ಮೋಹನಾಂಗ ಆ ಮಾಯಾ ರೂಪಿನ ತಾತ್ಪರ್ಯವು ನಿನಗೇನಿದೆ? ಬಳಿರ ಯುದ್ಧವನ್ನು ಹಚ್ಚಿಕೊಂಡು ಸಾಯಬೇಡ. ಸತಿ ಇಡು ಎನ್ನ ಮೇಲೆ ಪ್ರೀತಿ. ಕಾಂತ ಅರ್ಥೇ ನೀನು ಏನು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ಏತಕ್ಕೆ ಕೇಳುವುದಲ್ಲ ಸುಂದರಿ. ನೀನು ಆ ಮೃಗವನ್ನು ತಂದು ಕೊಟ್ಟರೆ ನಾನು ಜೀವದಿಂದ ಇರುವೆನು, ಅರೆ ಇಲ್ಲವಾದರೆ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಗಂಡೆಯ ಕಾಂತ ಗುಣವಂತ. ಬಳಿರಿಯಲೈ ತಮ್ಮ ಅನುಜ ಶಿರೋಮಣಿ ಅಣ್ಣ ಶ್ರೀರಾಮಚಂದ್ರ ಈ ಸೀತೆಯನ್ನು ಮನೆಗೆ ತಕ್ಕಂತ ಕಾದುಕೊಂಡಿರು. ನಾನು ಮೃಗವನ್ನು ಬಿಡುವುದಕ್ಕೆ ಹೋಗುತ್ತೀನಿ ತಮ್ಮ. ಇದೇ ನಿನಗೆ ದೇವ ಆತ್ಮದಾನ ಇಷ್ಟದಂತ ಹಾಗಲೇ ಬಳಿರಿಯಲೈ ಸಾರಥ್ಯ ಭೂಪತಿ ರಾವಣ ಕಡೆ ಇರ್ಬೇಕು. ಈ ಮೃಗವು ಎನ್ನ ಕೈಗೆ ಸಿಗುವಂತೆ ಎನ್ನ ಹತ್ತರಕ್ಕೆ ಬರುವುದು. ಹಾ ಹಿಡಿಯುವುದಕ್ಕೆ ಹೋದರೆ ಹಿಂದಕ್ಕೆ ಹಾರುವುದು. ಹಾ ಪುನಃ ಸಿಕ್ಕುವಾಗೆ ಬರುತ್ತಾ ದೂರವಾಗಿ ಹೋಗುತ್ತಾ ಹಾ ನನ್ನ ಪರ್ಣಶಾಲೆಯನ್ನಿಟ್ಟು ಬಹು ದೂರವಾಗಿ ಸರಿಯುತ್ತದೆ. ಹಾ ಮಧ್ಯಾಹ್ನದ ಬಿಸಿಲಿನ ತಾಪಕ್ಕೆ ಬಾಯಾರಿ ದಾಹ ಬಂದಿರುವುದು. ಹಾ ಎಲ್ಲ ಸಾರಥಿ ದೇವ ಜರ್ಜರಿತವಾಗುವಂತೆ ನನ್ನ ಚರ್ಮವನ್ನು ತೆಗೆದುಕೊಂಡು ಹೋಗಿ ಸೀರೆಗೆ ಕೊಡುವನು. ಹಾ ಆಕೆಗೆ ಮನಸ್ಸು ಸಮಾಧಾನ ಪಡಿಸುವನು. ಹಾ ಈ ಮೃಗವನ್ನು ಹೊಡೆಯುತ್ತೀನಿ ನೋಡಲೇ ಸರತೆ. ಭೂಪತಿ ಸೀತಾ ಲಕ್ಷ್ಮಣ ಹಾ ಅಪ್ಪ ಮೈದ್ರ ಮಾತಿನನು ಇಲ್ಲಿಗೆ ದೂರವಾಗಿ ಹಾಯ್ ಸೀತಾ ಹಾಯ್ ಲಕ್ಷ್ಮಣ ಎಂಬ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಹಾ ಮೈದ್ರ ಹೇಳುವಿನ ಕೇಳು. ಮೈದುನಾ
ಎಂದು ಹಾ ನಿಮ್ಮ ಅಣ್ಣನ ಎಷ್ಟು ಹೇಳಿದರೂ ನಿಮ್ಮ ಅಣ್ಣನ ಮಾತನ್ನು ಕೇಳಿದೆ. ಹಾ ಒಂದೇ ಹಠವನ್ನು ಹಿಡಿದು ಆ ಮೃಗವನ್ನು ತರಲು ಕಲಿಸಿದರು. ಅಯ್ಯೋ, ನಿಮ್ಮ ಅಣ್ಣನಿಗೆ ಎಂತ ಆಪತ್ತು ಬರೆದಿರುವುದೋ ಏನೋ. ಈಗಲೇ ಹೋಗಿ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬಾ ಮೈದನ ಶಿಖಾಮಣಿ ಧೀಮಣಿ. ರಾವಣ ಅಮ್ಮ ಜನರೇ, ಮೈದ್ರ, ಇಲ್ಲಿ ರಾಕ್ಷಸರ ಭಯವು ಬಾಯಿರೋದು. ಅಮ್ಮಯ್ಯ, ಮೈದ್ರ, ನಾನು ಮೃಗವನ್ನು ಹಿಡಿದು ಕರವೊಂದು ಎಲ್ಲವೂ ಕಾವಲಿಟ್ಟು ಹೋಗಿರುವುದು. ಅದರ ಮಾತು ನೀರು ನಡೆದರೆ ನಿನಗೆ ಹಾಲು ಬರುವುದು. ಸ್ವಲ್ಪ ಕಾಲದಿರಲಿ ಈ ಲೋಕ ಸಾವು. ಮೈದ್ರ, ಮತ್ತೆ ಹೇಳುವಿರಿ ಕೇಳು. ಏನು ಚೆನ್ನಾಗಿ ಹೇಳುವ ಮಾತೆ. ಏನು ಹೇಳಿದ ರೆನ್ನಾಗನೋ ಮಾನವಾಗಿ ತೋರ್ಪುದಯ್ಯೋ ರಾಮನಾಥ ಮಂತ ಧ್ವನಿಯೋ ಬಗೆಬಿಗೆಯಲಿ ಕೂದಯ್ಯೋ ಮೈದುನ ಅಪ್ಪ ಮೈದುನ, ಮಾತೆ, ನೀನು ಏನು ಹೇಳಿದರೂ ಎನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಮೈದುನ, ಜನರೇ, ನಾವು ಅರಣ್ಯಕ್ಕೆ ಬರುವ ಕಾಲದಲ್ಲಿ ನನ್ನನ್ನು ಭರತನಿಗೆ ಕೊಡುವ ಸಂಕೇತವೇನಾದರೂ ಮಾಡಿರುವಿರಾ ಹೇಗೆ? ಅಥವಾ ನೀನೇನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವೆಯಾ ಹೇಗೆ? ಅಯ್ಯೋ ಮೈದುನ, ಬಿಟ್ಟು ಬಿಡು ನಿನ್ನ ದುರ್ಗುಣ. ಜನ ಭಾರತಿ, ನಮ್ಮ ಜನ್ಮಿಯಾದ ಜಾನಕಿಯ ಮಾತು ನಾನು ಕೇಳಲಾರೆ. ಹಾ ಜಗನ್ಮಾತೆಯಾದ ಸೀತಾದೇವಿ ಬರೆದು ನಿನ್ನ ಆಜ್ಞೆ ಪ್ರಕಾರ ಹೋಗುತ್ತೀನಿ. ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುತ್ತೀನಿ. ಜನನೇ ಸವಿಕ್ರ ಜಾಗೃತಿಯಿಂದ ಹೋಗಿ ಬಾ ಮೈದುನ ಶಿಖಾಮಣಿ ಧೀಮಣಿ. ಅಗೋ ಜನನೇ, ಮೈದುನ, ಇಲ್ಲಿ ರಾಕ್ಷಸರು ಪಾದ ಇಲ್ಲದಂತೆ ಇಲ್ಲಿ ಬರುವ ಸಾಲಿಗೆ ಮಂತ್ರವನ್ನು ಬರುತ್ತಿರುವರು. ಅಯ್ಯ, ಮೈದುನ, ಅಷ್ಟು ದಿಕ್ಪಾಲಕರನ್ನು ಕಾವಲಿಟ್ಟು ಹೋಗುತ್ತೀನಿ. ಜನ, ಹುಲಿ, ಕರಡಿ, ಸಿಂಹ, ಮುರುಘ ಜಾತಿಗಾರ ಮನೆ ನಮ್ಮ ಜನ್ಮಿಯರಾದ ಸೀತಾದೇವಿಯನ್ನು ಚೆನ್ನಾಗಿ ಕಾದುಕೊಂಡಿದ್ದೇನೆ. ಹೌದಾ? ಮೈದುನ, ಇದೇ ಮಾರ್ಗದಲ್ಲಿ ಹೋಗುತ್ತೀನಿ. ಶ್ರೀರಾಮಚಂದ್ರನನ್ನು ಈ ಮಂಡಲವನ್ನು ಅಯ್ಯ, ಈ ಮಂಡಲವನ್ನು ಎಷ್ಟು ಮಾತ್ರಕ್ಕೆ ನೀವು ದಾಟಬೇಡ. ಇಲ್ಲಿಗೆ ಮನುಷ್ಯರಾಗಲಿ, ದೇವತೆಗಳಾಗಲಿ, ರಾಕ್ಷಸರಾಗಲಿ ಅವರನ್ನು ನಿಮಗೆ ಮಾತನಾಡಿಸಬೇಡ. ಈ ಮಂಡಲವನ್ನು ನೀವು ದಾಟಬೇಡ. ಜನನೇ ರಾವಣ ರಾವಣ ಭೂಪತಿ ನಮ್ಮ ಹನ್ನೆರಡು ಶ್ರೀರಾಮಚಂದ್ರನ ಕರೆದುಕೊಂಡು ಹೋಗುವುದಕ್ಕೆ ರಥವನ್ನು ಬಿಡಿ. ಸಾರಥಿ ನಿಮ್ಮ ಕ್ಷಣದಾಗ ದೇವ ಭವತಿ ಭಿಕ್ಷಾಂದೇಹಿ. ಸ್ವಾಮಿ, ಅಮ್ಮಯ್ಯ, ನಾವು ಅರಣ್ಯದಲ್ಲಿ ಕಾಲವನ್ನು ಕಳೆಯುತ್ತಿರಬೇಕು. ಹಾ ಭಿಕ್ಷೆ ನೀಡಲು ನನ್ನ ಹತ್ತಿರ ಏನೂ ಇಲ್ಲ. ಹಾ. ಮುಂದಕ್ಕೆ ಹೋಗಿ ಬನ್ನಿ ಸ್ವಾಮಿ, ಸಜ್ಜನ ಪ್ರೇಮಿ. ಓ ಅಮ್ಮಯ್ಯ, ಸ್ವಾಮಿ, ಹಸುವಿನಿಂದ ಬಳಲುತ್ತಿರುವನು ನಿಮ್ಮ ಕುಟೀರದಲ್ಲಿ ಹಣ್ಣು ಹಂಪಲಾದಿಗಳನ್ನು ನೀಡಬೇಕೆಂದು ಬೇಡಿಕೊಳ್ಳುವನು ಮಾತೆ. ಅಯ್ಯೋ ಶಿವ ಶಿವ, ಈಗ ನಾನು ಏನು ಮಾಡಲಿ ಸ್ವಾಮಿ? ಜನನೇ ಕಂದ ಮೂಲಾದಿ ಫಲಗಳನ್ನು ನೀಡುವೆನು, ತೆಗೆದುಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಬಂದು ನೀಡುವಂತವರಾಗಿರು ಮಾತೆ. ಇನ್ನ ಸ್ವಲ್ಪ ಮುಂದಕ್ಕೆ ಬಂದಿರು ಮಾತೆ. ಬರಲ್ಲ 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 ಬರಲ್ಲ.
ಎಲೆ ಮನ್ಮಥನ ಕರಾಕೃತ ಕಠಾರಿ ಅಂತ ಬಳಿಯುವ ಸೀತಾಮಣಿಯೇ, ನೀನೋರ್ವನಿಗೆ ಬರಡ ಶಾಲೆಯಲ್ಲಿ ಏತಕ್ಕೆ ಬಿದ್ದಿರುವೆ ಎನ್ನುವುದಾರೊಂದು ತಿಳಿದಿರುವಿ. ಅಷ್ಟದಿಕ್ಪಾಲಕರ ಸಾಮ್ರಾಜ್ಯಕ್ಕೆ ಪಟ್ಟಾಧ್ಯಕ್ಷ ತ್ರಿಲೋಕ ಕಂಟಕ ರಾವಣಾಸುರನನ್ನು ತಿಳಿದು ಸುಂದರೇ ಬಲಿರಿಯ ನಿನ್ನ ಕಂಡನಾದ ರಾಮಚಂದ್ರನ ಅಡಿವಿಗೆಲ್ಲಿ ಬಡರಸಗಳ ಕೂಟ ಅನ್ನಪಲಾದಿಗಳನ್ನು ತಿಂದು ರಕ್ಷಿಸುವ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾದಂತೆ ಸ್ತ್ರೀ ಜಗತ್ಖಂಡನಾದ ಎನ್ನ ನೀನೊಲದರೆ ಎನ್ನ ಸೌಭಾಗ್ಯಕ್ಕೆ ಅಧಿಕಾರಿಯಾಗುವೆ. ಎನ್ನ ಸಕಲ ಸಂಪತ್ತಲ್ಲ ನಿನ್ನ ದೇಸರೆ ನಾರಿ ಮದನ ಕಠಾರಿ ಇಡೀ ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಭಿಕ್ಷೆಯನ್ನು ನೀಡಲು ಹೋಗಿ ನಾನು ಮೋಸ ಹೋದೆನು. ಅಯ್ಯೋ ದೈವವೇ, ಭಿಕ್ಷೆಯನ್ನು ನೀಡಲು ಹೋಗಿ ನಾನು ಮೋಸ ಹೋದೆನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಬಲಗಾಲ ಗಿಟ್ಟೆಯನ್ನ ಎದೆಬಲಗ ಬಕ್ಕಯನೇ ವಯ್ಯಾದೆ ಬಡಿವಾರ ಮಾತಿನಿಂದ ಬಡಿವಾರ ಬಣ್ಣದ ಮಾತಿನಿಂದ ದುಚ್ಚಿ ದುಚ್ಚಿ ಕಣ್ಣೀರು ಇಳಿಸಿದರೆ ಕಣ್ಣೀರಿನಲ್ಲಿ ಕೈ ಬಿಟ್ಟ ನಿನ್ನ ಕಾಂತನ ಬರಬರೇನೆ ವಯ್ಯಾದೆ. ಬಳಿರೇ ಮಂದಮತಿಗಳಾದ ಇಂದ್ರಾದಿಗಳ ಸಂದರ್ಭದಲ್ಲಿ ಇರವ ರಂಭಾ ಊರ್ವಶಿ ಮೇನಕ ಚಿಲತ್ತಮ ಎಂಬ ಸುರನರ್ತಿಕರನ್ನು ಸಹ ತಂದು ಎನ್ನ ಶಾಖರನ್ನು ಮಾಡಲಿಕ್ಕೆ ತಂಡದಿಂದ ಪಾದಡಿಯಲ್ಲಿ ನಿಲ್ಲಿಸಿದ ಸುಂದರೇ
ಎಲೆ ನಿಂಬೆಹಣ್ಣಿನ ಮೈ ಬಣ್ಣದ ಎಣ್ಣೆ ತೆಗ್ಗಿ ಶಾಂತವಾಗಿ ಕಾಮಭ್ರಾಂತಿಯಿಂದ ನಿನ್ನಗೆ ನಾನು ಮನಸೋದರವಿನ ಸುಂದರೇ ಹೊಳೆದೇ ನಿನ್ನ ಗಂಡನಾದ ರಾಮಚಂದ್ರನ ಹಡಿವಿಗೆಲ್ಲ ಬಡವಸಗಳ ಕೂಡ ಕಾಲವನ್ನು ಕಳಿಗೆ ಬರ ಚಂಡಾಲವನ್ನು ಕಟ್ಟಿಕೊಂಡು ನೀನೇನು ಸುಖಪಡಬೇಕು. ಹೊಳೆದೇ ಮಂಡಲಾಧಿಪರ ಗಂಡನಾದ ದಂಡನಾದ ನನ್ನನ್ನು ನಿನ್ನ ಗಂಡನಾದರೆ ಒಂದು ಮಾಡುವುದೇನು. ಈ ಕದನ ಮಂಡಲದಲ್ಲಿ ಎನ್ನ ಕೂಟ ಬದಿಗೆ ಬಂದರೆ ಈ ಕದ ದಂಡದಿಂದ ಮಂಚದ ಬರದ ನಿನ್ನ ಲಂಕಾನದ ಲೆಕ್ಕ ಎಳೆದುಕೊಂಡು ಹೋಗುವ ನೋಡದೆ ಸುಂದರಿಯೇ ಈಗಲಾದರೆ ಗತಿ ಕಾಣದ ಗಂಡನ ಪ್ರಾಪ್ತಿ ಎಂದರೆ ಸುಂದರೇ ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಈ ರೀತಿ ಮೋಸ ಮಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದಕ್ಕೆ ನ್ಯಾಯವಲ್ಲ ಸುಂದರೇ. ಸುಂದರೇ ಇದು ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು ಎನ್ನ ಸರಿಯನ್ನು ಬಿಡು. ನೀನು ಎತ್ತ ಬೇಡಿಕೊಂಡರೂ ನಿನ್ನನ್ನು ಬಿಟ್ಟು ಬರುವುದು ಸುಂದರೇ. ಸುಂದರೇ ಬೇಡುವನೆ ಕೇಳು. ಚೆನ್ನಾಗಿಲ್ಲ ಸುಂದರೇ. ರಾವಣಾಸುರ ಲಂಕದೇಶರ ಎರಡು ಶರಣೆನುವೆ
ಪಂಜಿನಂತ ಹೋಗ್ರಪ್ಪ ಅಲ್ಲಿ ಪಂಜಿನವ್ರು ಸುಂದರೇ ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಈ ರೀತಿ ಮೋಸ ಮಾಡುವುದು ನಿನಗೆ ತರವಲ್ಲ. ಅದೇತಕ್ಕೆ ಸರವಲ್ಲ ಸುಂದರೇ? ನಿನಗೆ ಕರ ಮುಗಿದು ಸೆರೆಪಟ್ಟಿ ಬೇಡಿಕೊಳ್ಳುವೆನು. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಎಲೆ ಉಡರಾಚಮುಖೆ ಅಣ್ಣಯ್ಯ, ಎನ್ನಂ ಸೆರೆಬಿಡು ಎಂದು ಸೆರೆ ಕಟ್ಟಿ ಬೇಡಿಕೊಂಡರೆ ಇನ್ನೊಮ್ಮೆ ನಾನು ಬಿಡಲಿಕ್ಕೆ ಬಂದಿಲ್ಲ ಬಲಿತಾಮಣೆ. ಈ ಪದವಿಯೋನ ಜಗದೇ ಕಬೀರ ಲಂಕಾನಗರ ಪಟ್ಟ ಭರ್ತರಿಗೆ ನೀನು ಅನುಕೂಲವಾದರೆ ಎನ್ನ ಸೌಭಾಗ್ಯಕ್ಕೆ ಅಧಿಕಾರಿಯಾಗುವೆ. ಸುಂದರೇ, ಎನ್ನ ಸಂಚಿತಾರ್ಥವನ್ನು ಪೂರೈಸುವುದಕ್ಕೆ ಪಂಚಮನ ಪರಶುವನಿಂದ ವಿಟಂಜಿ ವಿಧಿಗಚ್ಚದು ಎಲ್ಲಿಗೆ ಸೇವಾನಿತ್ತರಾಗಿರುವರು. ಎಲೆ ಪಟ್ಟ ಕುಚದ ಬಾಲೆ ಅಣ್ಣಯ್ಯ, ನಿನ್ನ ಗಿಚ್ಚ ಬಂದಾಗ ಮಾತನಾಡಿದರೆ ಎಲೆ ಸುಂದರೇ, ಅಣ್ಣಯ್ಯ, ಈ ಕೆಟ್ಟಡವಿಗೆಲ್ಲಿ ನೀನು ಓರ್ಬಲ ಕಾಲವನ್ನು ಕಲಿಯಬಡ ಬಿಟ್ಟು ದಕ್ಷಿಣೆಯನ್ನು ಲಂಕಾ ಪಟ್ಟಣದಲ್ಲಿ ಇರುವಾಲೆ ಮೋಹದ ಬಾಲೆ ಸುಮಣ ಸುಶೀಲೆ ಎರಡು ಎಂದು ಲಂಕಾ ಪಟ್ಟಣಕ್ಕೆ ನನ್ನ ಮನೆ ಈಗಿಂದೀಗಲೇ ಏನೋ ದುರ್ಮಾರ್ಗನೇ, ಎಲೆ ದುರ್ಮಾರ್ಗನೇ ಹೇಳುವನಿಕೆ
ಲಾವಣ್ಯ ರೂಪವತಿಯೇ ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿ ಏನು ಮಾಡಲಿ? ರಾಮ ಎತ್ತ ತೋದೆಯ ಈ ಪರಿ ಕೈಲೆಯ ರಾಮ, ಅಯ್ಯ ರಾಮ ಎತ್ತ ತೋದೆಯ ಬೇಗನೆ ಬಂದು ಎನ್ನನ್ನು ಕಾಪಾಡಬಾರದೆ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಎಲೆ ಸೀತಾಮಣೆ ಭುಜಬಲದ ರಕ್ಷಣ ವೈರಿ ಚಿಮ್ಮ ಕಂಡ ಬೇರಂಡ ಭಕ್ತವ ವಿಕ್ರಮನ ಮುಂದ ಎಲ್ಲಂ ಸರಬೆಡ ಸಭೆಯೇ ಮದ್ಗದ ಗಾಮಿನೇ ಲಕ್ಷ್ಮಣನೇ, ಈ ಸಮಯದಲ್ಲಿ ನೀನಾದರೂ ಬಂದು ಎನ್ನನ್ನು ಕಾಪಾಡಬಾರದೆ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ದುರಧೀರನಾದ ರಾವಣಾಸುರನೊಂದಿಗೆ ತಗಲಿಸಿದರ ಎಲ್ಲ ಸಿಟ್ಟಂಬ ಬರಬರುವ ಸಾಲನ ಬಂದು ಎಲ್ಲರ ತೋಳ ಹಾಕಿಕೊಂಡು ಲಂಕಾ ಪಟ್ಟಣಕ್ಕೆ ಹೋದವನ ಸಾರಥಿ
ಕುಡಿಸಿ ಚಿಮ್ಮ ಬಪ್ಪ ಇಂದ ಹಬ್ಬರ ಸುತ್ತ ಕೋಟಿ ಖರ್ಚು ನಿಲ್ಕರಾಗ ಓಂಕಾರ ಓಂಕ ಇತ್ತ చూసువ కార్పుಗೆ ಹಬ್ಬರಕ್ಕೆ ಈ ಕರ್ನಾಡು
ವಿಭೂತಿ ಚಂದ್ರೋದ್ಭವನತಿ ಇತ್ಯಾದಿ ಸಂಖ್ಯೆ ಕ್ರಮದ ಮುಂಭಾಗದಲ್ಲಿ ಮಾತನಾಡಿಸುವ ನೀನು ಮಾವ ಮೊದಲ ಬೇಡವೆಲ್ಲ ನಾವಾಗಿದ್ದವ. ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವರ ಪರಾಕ್ರಮವು ಬದಲಾಗಿ ತಿಳಿಯುವುದು ದೊರೆಯೇ ತಮ್ಮ ನಾಮಾಂಕಿತನಾದರೆಯೇ. ಈ ಸಾರಥಿ ನಮ್ಮ ನಾಮ ಹಾಕಿದ್ದೇವಲ್ಲ ಕೇಳಿದ್ಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ, ಹಾಗಾದರೆ ಹಿತ್ತಗ ಬರುವಂತನಾಗೋ ಚೆನ್ನಾಗಿದೆ. ಎಲ್ಲ ಸಾರಥಿ ಭೂಪತಿ, ಕಿಲ್ಲಲ್ಲನ್ನವ ಕಿರಿಗೆಚ್ಚೆ ನಿರಾತರನ ಕಟ್ಟಿನ ಗಂಟನಾದದಿಂದ ಹೋಗು ಗಚ್ಚಿ ಒಂದು ಬಂದ ದುರ್ಬಲಾಗಿದ್ದರ ವಿಕಟಂ ಕಂಕಣ ಕರತ್ರದ ಕಟ್ಗೆ ಜಾಲ ಮಾಡಿ ನಮ್ಮ ಧರಿಸಿ ಬಂದ ಸಾರಥಿ ಭೂಪತಿ, ಸೂರ್ಯನ ಗಾಂಧಿ ಎತ್ತಿಸಿದ ಶ್ರೀಮಂತರಾಮನ ಶಕ್ತಿಗೆ ಸಾರಥಿ ಭೂಪತಿ, ಎಲ್ಲ ಸಾರಥಿ ದೇವ. ಸಾರಥಿ ಭಕ್ತನಾಗಿ ಬರೆಯುವ ಪ್ರಚಂಡ ವಾಯುಪುತ್ರ ವೀರ ಆಂಜನೇಯನಂತ ಅಡಿಗಡಿಗೆ ದಂಗಲೆಯಿಂದ ಜಯಧ್ವನಿಯನ್ನು ಮಾಡಿಸುವಂತನಾಗಲಿ ಸಾರಥಿಯ ಮಜಲ ವಂದನೆಯ ಜಂಗಲ. ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಾರಥಿ ಭೂಪತಿ, ಸಂಭ್ರಮದಿಂದ ವಿಜೃಂಭಿಸುವ ಮಾತಾಂಬಿಗಳನ್ನು ಇಗೋ ಈ ಸಭಾಮಂದಿರಕ್ಕೆ ಬಂದಿರುವ ಕಾರಣವೇನು? ಹಾ, ಚಂದದಿಂದ ವಂದನೆ ಮಾಡಿ ಅಂತ ಕೇಳಿದೆಯಲ್ಲ ಸಾರಥಿ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ, ಉಗ್ರವಾದ ಸುಗ್ರೀವನ ಜ್ಞಾನ ಸಾರವಾಗಿ ಬೇರೆ ಬೇರೆ ನಡೆಸುತ್ತವರನ್ನು ವರ್ಣವಾಗಿ ಕಣ್ಣಿಯ ಸಾರಥಿ ಜಯಿತು. ಸುಗ್ರೀವನ ತೋರಿಸ ಜಾಗೃತಿ ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ರಾಮ ಲಕ್ಷ್ಮಣರಾಗಿರ್ಬೇಕು.
ಮುತ್ತಿನ ಹಾರವನ್ನು ತೆಗೆದುಕೊಂಡು ಬಂದಿರುವುದಾರ ಸ್ವಾಮಿ ಸೇವೆ. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ನೇಮಕಲ ಗ್ರಾಮದಲ್ಲಿ ಕೃಷ್ಣನ ಪಾತ್ರ ಮಾಡಿದಂತವರು ಸುಂಕ ತಮ್ಮ ಲಕ್ಷ್ಮಣ ಶ್ರೀರಾಮಚಂದ್ರ ಮೃಗರೂಪಿಯಾದ ರಾಕ್ಷಸನ ಎಲ್ಲ ಧ್ವನಿಯಂತ ಲಕ್ಷ್ಮಣ ಸೀತಾ ಕೂಗಿದ ಧ್ವನಿಯ ನಿನ್ನ ಕಳಿಸಿರೋ ಅಲ್ಲಿ ರಾಕ್ಷಸರ ಉಪದ್ರ ಏನು ಮಾಡಿದರೋ ಸೀತೆ ಏನಾದಳೋ ತಿಳಿಯದು. ಜಾಗೃತಿಯಿಂದ ಬಣ್ಣ ಸಾರಿಗೆ ಹೊರಡವಂತನಾಗು ತಮ್ಮ ಇದೆಯಲ್ಲ ಎಂಬ ಕರ್ಮ ಅಣ್ಣಯ್ಯ ಇಷ್ಟರನ್ನ ಆಗದು. ನಿನ್ನ ಸತಿಯಾದ ಸೀತಾಮಣಿಯೋ ಈ ಪನ್ನಶಾಲೆಯಲ್ಲಿ ಇರವಲ್ಲ. ಯಾವ ರಾಕ್ಷಸರು ಕರ್ತೊಯ್ದರೋ ಇದಕ್ಕೆ ಆರಾಧನೆ ತೋರಿಸಿದ ಅಣ್ಣಯ್ಯ ಸೀತಾ ಪಾಪಿಯಾದ ಎಲ್ಲಿರುವಳೋ ಏನು ತಿಳಿಯಲಿಲ್ಲ. ಪ್ರಾಣಕಾಂತಿಯೇ ಏನು ಗತಿಯಾದೆ ಕಾಣನಲ್ಲ. ತಮ್ಮ ಲಕ್ಷ್ಮಣ ಅಲ್ಲ ರಾಘವ ಸುರಳರ ಬಂದು ಜಾನಕಿಯನ್ನು ಕೈಗೊಂಡು ಹೋದರು ಅರಣ್ಯದಲ್ಲಿರುವ ನಾರಿಮಣಿಗಳನ್ನು ಬಲದಿಂದ ಎತ್ತಿಕೊಂಡು ಹೋದರೆಂದು ನಮಗೆ ಪರಿಪರಿಯಿಂದ ದೈವವೇ ಎಂತ ಕಷ್ಟವು ತಂದರು. ಸೃಷ್ಟಿ ಒಳಗೆ ಶ್ರೇಷ್ಠನಾಗಿರವನೆಂದರೆ ಪೂರ್ವದ ಕಷ್ಟವೇ ಶ್ರೀರಾಮಚಂದ್ರ ಸೀತಾ ನಿನ್ನ ಮಗಲಿ ನಾನು ಕೆಟ್ಟೆ ಎಡವಿದ ಕಾಲ ಎಡಬುತ್ತಿರವನೆಂಬ ವಚನದಂತೆ ಒಂದಕ್ಕಿಂತ ಮತ್ತೊಂದು ಕಷ್ಟವೇ ಮೃಗದ ಹಿಂದೆ ಹೋದ ಅಗ್ರಜರು ಇನ್ನು ಬರಲಿಲ್ಲವೆಂದು ಬ್ಯಾಸಿಗೆ ಬಿಸಿಲಿನ ತಾಪಕ್ಕೆ ಬಾಯಾರಿದರೆಂದು ಎನ್ನ ಮೋಹದ ಕಾಂತೆಯನ್ನು ಬಿಟ್ಟು ಅಲ್ಲಿ ರಾಕ್ಷಸರ ಉಪದ್ರ ದೆಸೆಯಿಂದ ನಿನ್ನ ಮುಖಾಬಲಿಟ್ಟು ಬಂದರೆ ಅಲ್ಲಿ ರಾಕ್ಷಸರ ಉಪದ್ರ ದೆಸೆಯಿಂದ ನಿನ್ನ ಮುಖಾಬಲಿಟ್ಟು ಬಂದರೆ ನೀನೇ ಅದಕ್ಕೆ ಬಂದ ತಮ್ಮ ಇದೇನೋ ಎಂಬ ಕರ್ಮ. ನಿನ್ನ ಬಿಟ್ಟು ನಾನೇ ಹೇಗೆ ಇರಲಿ? ನಾನು ಹೀನ ಭಾಗ್ಯನಾದೆನಲ್ಲ. 4-9 ಸತಿಗಳ ಕೂಡ ಇದರಿಂದ ಅನುಭವಿಸುವುದಕ್ಕೆ ದೇವರ ಚಿತ್ತಕ್ಕೆ ಬಂದಂತಾಗಿದೆ. ಆದರೆ ನಾನಿದ್ದು ನಿನ್ನ ರೂಪ ಲಾವಣ್ಯಮಂ ಕಂಡು ಅಕ್ಕನ ಪಡೆಯುವುದಕ್ಕೆ ದಿಕ್ಕಿಲ್ಲದೋಗಿದೆ. ಅಯ್ಯೋ ನಿನಗೇನಾದರೂ ಆಪತ್ತು ಬಂದರೆ ಪ್ರೀತಿಯಿಂದ
ಬಳಿಗೆ ಮದಾಂಧರಾದ ರಾಕ್ಷಸರು. ಅಯ್ಯೋ ಎನ್ನನ್ನು ಪರದೇಶಿಯನ್ನು ಮಾಡಿದೆಯಲ್ಲ ಸೀತಾ, ನಿನ್ನ ರೂಪ ಲಾವಣ್ಯವನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ಸೀತಾ, ನಿನ್ನಂಥ ಚೆನ್ನೆಗಳ ಇಲ್ಲದ ಬೇರೆ ಈ ಶ್ರೀರಾಮಚಂದ್ರನ ಸಂಪತ್ತು ಮುಖದಂತಾಗಿತ್ತು. ಅಯ್ಯೋ ಒಡನೊಳಗೆ ತನ್ನಷ್ಟಕ್ಕೆ ತಾನೇ ಉಗ್ಗಟಿಸುವುದು ಕಂಠಸ್ವರವು. ತಮ್ಮ ಲಕ್ಷ್ಮಣ, ಅಣ್ಣ ಶ್ರೀರಾಮಚಂದ್ರ, ಇಂಥ ಸ್ತ್ರೀಗಳನ್ನು ಮೊಯ್ದವನ ಪಟ್ಟಣವನ್ನು ಇಲ್ಲವೇ ರಾಕ್ಷಸರ ಪಟ್ಟಣವನ್ನು ಧ್ವಂಸ ಮಾಡಿಬಿಡದೆ ಹೇಗೆ ಮಾಡಲಿ ತಮ್ಮ ಲಕ್ಷ್ಮಣ? ಸಹಿಸಲಾರದು ಈ ಕ್ಷಣ. ಅಯ್ಯೋ ಅಣ್ಣಯ್ಯ, ನೀನು ಈ ರೀತಿ ಸೋಕಿಸುತ್ತ ಮೈ ಮರೆತರೆ ನಮಗೆ ತಕ್ಕ ಉಪಾಯ ಮಾಡುವುದೇ ಅಣ್ಣ. ಅಡಿಗೆಯಲ್ಲಿ ತಮ್ಮ ಲಕ್ಷ್ಮಣ ಬಾಬಾ ಆಂಜನೇಯ, ಬಾಬಾ ಬಾಬಾ ಕಳಸ್ರ ಕಳಸ್ರ. ಅಹೋ ತಮ್ಮ ಲಕ್ಷ್ಮಣ, ಅಣ್ಣ ರಾಘವ, ಮುಕ್ತಾಕ್ಷರಾದ ಸುರಮನಿಗಳ ತಪಸ್ಸುಗಳ ಗರಡ ಗಂಧರ್ವ ಕಿನ್ನರ ಸಾಧ್ಯ ಸಂದಣಿಯನ್ನು ನೋಡಿದೀಯ ಸಹಜವಾಗಿ ಅಗ್ರಜ. ತಮ್ಮ ಲಕ್ಷ್ಮಣ. ಅಣ್ಣ ರಾಮಚಂದ್ರ, ಇವರು ದೀರ್ಘಾಯುಷ್ಯವಂತರು, ಅಜ್ಞಾನಕ್ಕೆ ಸಿಲಕದ ಇಲ್ಲವರು, ಇವರು ಸ್ವತಂತ್ರರು, ಇವರು ತಮ್ಮ ಲಕ್ಷ್ಮಣ ಇತ್ತ ನೋಡು. ಲಕ್ಷ್ಮಿ ವಸಂತನ ಬಿಟ್ಟು ತನ್ನ ಪುರುಷನನ್ನು ಆಲಂಗಿಸಿಕೊಂಡಂತೆ ಕಾಣುತ್ತದೆ. ಲಕ್ಷ್ಮಿ ನಿವಾಸ ಸ್ಥಳವನ್ನು ಮಾಡಿ ಕಮಲಗಳ ಅಂದವನ್ನು ಕೆಡಿಸುತ್ತ ಲೋಕ ಸಾಕ್ಷಿ ಉಪಕರಿಯಾದ ಸೂರ್ಯನನ್ನು ಕೆಳಗೊಂದಿಸಿ ಉಡುವುದಕ್ಕೆ ಒದಿಯುವುದಕ್ಕೆ ವ್ಯಕ್ತಪಡಿಸಿ ಪ್ರಾಣಿಗಳನ್ನು ಹಿಂಸೆಯನ್ನು ಮಾಡುವ ವಸಂತ ಕಾಲ ನಿಮ್ಮನ ಪಟ್ಟಣಕ್ಕೆ ಪಂಡಾದಿ ಸಕ್ತರಾದ ನಮ್ಮಂತೆ ಇಂಥ ಮನೋಹರ ಕಾಲದಲ್ಲಿ ಸೀತೆಯನ್ನು ಬಿಟ್ಟು ನಾವು ಕಾಲಗತಿ ಮೀರಿದವರು